ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಯಾದಗಿರಿಯ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ಶಾಕ್ ನೀಡಿರುವಂಥದ್ದು. ಯಾಕಂದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರ ಕಾಮಗಾರಿ ಕಂಪ್ಲೀಟ್ ಮಾಡಿದ್ರು ಸಹಿತ ಆತನಿಗೆ ಬಾಕಿ ಬಿಲ್ಲನ್ನು ಕೊಡದ ಕಾರಣಕ್ಕಾಗಿ ಈಗ ಲೋಕೋಪಯೋಗಿ ಇಲಾಖೆ ಕಚೇರಿಯಲ್ಲಿರುವಂಥ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೇಳಿ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ನ್ಯಾಯಾಲಯದ ಸಿಬ್ಬಂದಿ ಮತ್ತು ಏನು ಗುತ್ತಿಗೆದಾರ ಪರವಿರುವಂಥ ವಕೀಲರು ಬಂದು ಇಡೀ ಕಚೇರಿಯಲ್ಲಿರುವಂಥ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ಅದರಲ್ಲೂ ಏನು ಕಚೇರಿಯಲ್ಲಿರುವಂಥ ಕಂಪ್ಯೂಟರ್ ಆಗಿರ್ಬೋದು, ಕುರ್ಚಿ ಆಗಿರ್ಬೋದು, ಟೇಬಲ್ ಮತ್ತು ಪ್ರಿಂಟರ್ ಸೇರಿದಂತೆ ಬಹುತೇಕ ಎಲ್ಲ ಪೀಠೋಪಕರಣಗಳನ್ನು 4 ವಾಹನಗಳ ತಂದು ತುಂಬಿಕೊಂಡು ಹೋಗಿ ಈಗ ನ್ಯಾಯಾಲಯಕ್ಕೆ ಸಬ್ಮಿಟ್ ಸಹಿತ ಈಗ ಮಾಡಿರುವಂಥದ್ದು. ಈ ಒಂದು ಲೋಕೋಪಯೋಗಿ ಇಲಾಖೆ ಕಚೇರಿಯಿರುವಂಥ ಪೀಠೋಪಕರಣಗಳನ್ನು ಜಪ್ತಿ ಮಾಡೋಕ್ಕೆ ಪ್ರಮುಖ ಕಾರಣ ಏನಂದರೆ ಏನು SS ಪೊಲೀಸ್ ಪಾಟೀಲ್ ಎನ್ನುವಂಥ ಗುತ್ತಿಗೆದಾರ 2015-16ನೇ ಸಾಲಿನಲ್ಲಿ ಯಾದಗಿರಿ ನಗರದ ಅಂಬೇಡ್ಕರ್ ವೃತ್ತದಿಂದ ಹತ್ತಿಕುಣಿ ಕ್ರಾಸ್ವರೆಗೆ ರಸ್ತೆ ಅಗಲೀಕರಣ ಮತ್ತು ರಸ್ತೆ ಮಧ್ಯೆ ಡಿವೈಡರ್ ಮಾಡುವಂಥ ಕಾಮಗಾರಿಯ ಗುತ್ತಿಗೆ ಹಿಡಿದಿರ್ತಾರೆ. ಆ ಕಾಮಗಾರಿಯನ್ನು 2017ರಲ್ಲಿ ಕಂಪ್ಲೀಟಾಗಿ ಮುಗಿಸ್ತಾರೆ. ಈ ಒಂದು ಕಾಮಗಾರಿಗೆ ಸುಮಾರು 5 ಕೋಟಿ ರೂಪಾಯಿಗೆ ಟೆಂಡರ್ ಕೂಡ ಆಗಿತ್ತೆ. ಆ ಒಂದು ಟೆಂಡರ್ ಪಡೆದಂಥ SS ಪೊಲೀಸ್ ಪಾಟೀಲ್ ಗುತ್ತಿಗೆದಾರರು ಕಾಮಗಾರಿಯನ್ನು 2017ರಲ್ಲಿ ಕಂಪ್ಲೀಟ್ ಮಾಡ್ತಾರೆ. 2017ರಲ್ಲಿ ಕಾಮಗಾರಿ ಮುಗಿದ ಬಳಿಕ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಏನು 5 ಕೋಟಿಯಲ್ಲಿ ಕೇವಲ 4 ಕೋಟಿಯನ್ನು ಹಣವನ್ನು ಅಂದರೆ ಬಿಲ್ಲನ್ನು ಮಂಜೂರು ಮಾಡುವಂಥ ಗುತ್ತಿಗೆದಾರನಿಗೆ ಹಣವನ್ನು ಮಂಜೂರು ಮಾಡುವಂಥ ಕೆಲಸ ಮಾಡ್ತಾರೆ. ಇನ್ನೂ 1 ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಳ್ತಾರೆ. ಆದರೆ ಈ ಒಂದು ಬಾಕಿ ಉಳಿಸ್ಕೊಂಡಂಥ ಹಣವನ್ನು ಕೊಡದೆ ನಿರಂತರವಾಗಿ ಏನು SS ಪೊಲೀಸ್ ಪಾಟೀಲ್ ಅವರಿಗೆ ಗುತ್ತಿಗೆದಾರರಿಗೆ ನಿರಂತರವಾಗಿ ಸತಾಯಿಸುವಂಥ ಕೆಲಸ ಮಾಡ್ತಾರೆ. ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಬಂದು ಏನು ಬಾಕಿ ಇರುವಂಥ ಬಿಲ್ಲನ್ನು ಮಂಜೂರು ಮಾಡುವಂತೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ. ಇದಾದ ಬಳಿಕ 4-5 ವರ್ಷಗಳಿಂದ ಈ ರೀತಿ ನಿರಂತರವಾಗಿ ಬಂದು ಹೋದರೂ ಸಹಿತ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಮಾಡುವಂಥ ಕೆಲಸ ಮಾಡೋದಿಲ್ಲ. ಬಳಿಕ SS ಪೊಲೀಸ್ ಪಾಟೀಲ್ ಅವರು ನೇರವಾಗಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಈ ರೀತಿ ನನಗೆ 1 ಕೋಟಿ ರೂಪಾಯಿಯಷ್ಟು ಬಾಕಿ ಬರಬೇಕು, ಅಂದರೆ ಟೆಂಡರ್ ಆಗಿರುವಂಥ ಹಣ ಏನಿದೆ ಅದು ವಾಪಸ್ ಬರಬೇಕು. ಯಾಕಂದರೆ ಕಂಪ್ಲೀಟ್ ಆದ ಕಾಮಗಾರಿಯನ್ನು ಮುಗಿಸಿದ್ರು ಸಹಿತ ಇನ್ನೂ 1 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ನ್ಯಾಯಾಲಯ ಒಂದು ಲೋಕೋಪಯೋಗಿ ಇಲಾಖೆ ಕಚೇರಿಗೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಬೇಕು. ನಿರ್ದೇಶನ ಕೊಟ್ಟು ನನಗೆ ಬರುವಂಥ ಹಣವನ್ನು ಕೊಡಿಸ್ಬೇಕಂತೇಳಿ ನ್ಯಾಯಾಲಯದ ಮೊರೆಯನ್ನು ಹೋಗ್ತಾರೆ. ನ್ಯಾಯಾಲಯದ ಮೊರೆ ಹೋದ ಬಳಿಕ 2024ರಲ್ಲಿ ನ್ಯಾಯಾಲಯ ಲೋಕೋಪಯೋಗಿ ಇಲಾಖೆ ಕಚೇರಿ ಅಧಿಕಾರಿಗಳಿಗೆ ಕರೆದು ಈ ರೀತಿ ಹಣವನ್ನು ನೀಡುವಂತೇಳಿ ಆದೇಶ ಕೂಡ ಮಾಡ್ತಾರೆ. ಅಂದರೆ 2017ರಲ್ಲಿ ಕಾಮಗಾರಿ ಮುಗಿತು. 2017ರಿಂದ 2024 ಅಂದರೆ 7 ವರ್ಷ ಆಗುತ್ತೆ. 7 ವರ್ಷದವರೆಗೆ 1 ಕೋಟಿಗೆ ಎಷ್ಟು ಬಡ್ಡಿ ಆಗುತ್ತೆ ಆ ಬಡ್ಡಿ ಸೇರಿಸಿ ಸುಮಾರು 1 ಕೋಟಿ ಬಾಕಿ ಇರುತ್ತೆ. ಅದಕ್ಕೆ 1 ಕೋಟಿಗೆ ಸುಮಾರು 95,48,000 ರೂಪಾಯಿ ಬಡ್ಡಿ ಆಗುತ್ತೆ. ಸೊ ಹೀಗಾಗಿ 1 ಕೋಟಿ ಮತ್ತು 1,95,48,000 ರೂಪಾಯಿಯಷ್ಟು ಹಣವನ್ನು ಗುತ್ತಿಗೆದಾರರಿಗೆ ಪಾವತಿಸುವಂತೇಳಿ ಆದೇಶ ಕೂಡ ಮಾಡುತ್ತೆ. ಆದೇಶ ಮಾಡಿ ಕೆಲವೊಂದಿಷ್ಟು ಕಾಲಾವಕಾಶವನ್ನು ಕೊಡುತ್ತೆ. ಆದರೆ ಕಾಲಾವಕಾಶ ಮುಗಿದ್ರೂ ಸಹಿತ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಆ ಒಂದು ಗುತ್ತಿಗೆದಾರರಿಗೆ ಹಣವನ್ನು ಕೊಡುವಂಥ ಬಾಕಿ ಬಿಲ್ಲನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡೋದಿಲ್ಲ. ಅದಾದ ಬಳಿಕ 2024ರಲ್ಲಿ ಯಾದಗಿರಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಏನು ಲೋಕೋಪಯೋಗಿ ಇಲಾಖೆ ಕಚೇರಿಯಲ್ಲಿರುವಂಥ ಎಲ್ಲ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೇಳಿ ಆದೇಶ ಮಾಡ್ತಾರೆ. ಹೀಗಾಗಿ 2024ರಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಮತ್ತು ಗುತ್ತಿಗೆದಾರ ಪರವಿರುವಂಥ ವಕೀಲರು ಬಂದು ಲೋಕೋಪಯೋಗಿ ಇಲಾಖೆ ಕಚೇರಿಯಂಥ ಬಹುತೇಕ ಎಲ್ಲ ಒಂದು ಪೀಠೋಪಕರಣಗಳನ್ನು ಜಪ್ತಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹೋಗಿ ಏನು ಒಪ್ಪಿಸುವಂಥ ಕೆಲಸ ಮಾಡ್ತಾರೆ. ಇದಾದ ಬಳಿಕ ಏನು ಲೋಕೋಪಯೋಗಿ ಇಲಾಖೆ ಕಚೇರಿ ಪರ ವಕೀಲರು ಬಂದು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನಮಗೆ ಏನು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಹೀಗಾಗಿ ನಮಗೆ 3 ತಿಂಗಳ ಕಾಲಾವಕಾಶ ಕೊಡಿ, ನಾವು ಬಾಕಿ ಇರುವಂಥ ಎಲ್ಲ ಹಣವನ್ನು ಗುತ್ತಿಗೆದಾರರಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಾದ ಬಳಿಕ ನ್ಯಾಯಾಲಯ ಕೂಡ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಪೀಠೋಪಕರಣಗಳನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ 3 ತಿಂಗಳು ಕಳೆದ್ರೆ ಸಹಿತ ಪೀಠೋಪಕರಣಗಳನ್ನು ತಂದು ಕಚೇರಿಯಲ್ಲಿ ಇಟ್ಟು ಬಳಿಕ 3 ತಿಂಗಳು ಕಳೆಯುತ್ತೆ. ಆದರೂ ಸಹಿತ ಗುತ್ತಿಗೆದಾರರಿಗೆ ಹಣವನ್ನು ಕೊಡುವಂಥ ಕೆಲಸ ಮಾಡೋದಿಲ್ಲ. ಅದಾದ ಬಳಿಕ ಈಗ 2024ರಿಂದ ಈಗ 2026 ಅಂದರೆ ಮತ್ತೆ 2 ವರ್ಷಗಳ ಕಾಲ ಏನು ಇದೇ ರೀತಿ ಸತಾಯಿಸುವಂಥ ಕೆಲಸ ಮಾಡ್ತಾರೆ. ಈಗ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಧೀಶರು ಮತ್ತೆ ಆದೇಶ ಮಾಡಿದ್ದಾರೆ. ಈಗ ಎಲ್ಲ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಎಲ್ಲಿವರೆಗೆ ಹಣವನ್ನು ಪಾವತಿ ಮಾಡಿದ್ರೆ ಅಲ್ಲಿವರೆಗೆ ಪೀಠೋಪಕರಣಗಳನ್ನು ವಾಪಸ್ ಕೊಡಬೇಡಿ ಅಂತೇಳಿ ಆದೇಶ ಮಾಡಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಬಂದು ಈಗ ಇಡೀ ಕಚೇರಿಯಿರುವಂಥ ಎಲ್ಲ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಪೀಠೋಪಕರಣಗಳನ್ನು ಜಪ್ತಿ ಮಾಡಿರೋ ಕಾರಣಕ್ಕಾಗಿ ಕಚೇರಿಯಿರುವಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ನೆಲದ ಮೇಲೆ ಕುಳಿತುಕೊಂಡು ಕೆಲಸ ಮಾಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಲಿರುವಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್ ಹೊಸೂರ್, TV9 ಡಿಜಿಟಲ್, ಯಾದಗಿರಿ.